ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ಸೆಷನಲ್ಲಿ ಈ ಗ್ರಾಮ ಲೆಕ್ಕಾಧಿಕಾರಿ ಅಥವಾ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಈ ಒಂದು ಹುದ್ದೆಗಳಿಗೆ ಎಷ್ಟು ಅರ್ಜಿಗಳು ಬಂದಿದ್ದಾವೆ ಅಂತ ತುಂಬ ಅಭ್ಯರ್ಥಿಗಳು ಕೇಳ್ತಾ ಇದ್ದರು. ಸೊ ಫ್ರೆಂಡ್ಸ್, ಇವತ್ತು ಈ ಒಂದು ವಿಡಿಯೋದಲ್ಲಿ ಯಾವ ಒಂದು ಜಿಲ್ಲೆಗೆ ಎಷ್ಟು ಹುದ್ದೆಗಳು ಬಂದಿದ್ದಾವೆ, ಯಾವ ಜಿಲ್ಲೆ ಸೇಫು, ಈ ಥರ ಒಂದು ಎಲ್ಲ ಮಾಹಿತಿಯನ್ನು ಇಲ್ಲಿ ತಿಳಿಸ್ಕೊಡ್ತೇನೆ. ಫ್ರೆಂಡ್ಸ್, ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಎಷ್ಟಪ್ಪ 1000 ಟೋಟಲ್ 1000 ಪೋಸ್ಟ್ ಈ ಒಂದು ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಕರೆದಿದ್ದಾರೆ. ಸೊ ಈಗ ಆಲ್ರೆಡಿ ಎಷ್ಟು 2 ಟೈಮ್ಸ್ ಏನು ಏಪ್ರಿಲಲ್ಲಿ ಸ್ಟಾರ್ಟ್ ಆಗಿತ್ತು ಏನು ಈ ಅಪ್ಲಿಕೇಶನ್ ಅಪ್ಲೈ ಮಾಡೋದು. ಮೇದಲ್ಲಿ ಎಂಡ್ ಆಯಿತು, ಮತ್ತು ಸ್ವಲ್ಪ ಕೆಲವೊಂದು ದಿವಸ ಪೋಸ್ಟ್ಪೋನ್ ಮಾಡಿದ್ರು, ಮತ್ತು ಅಪ್ ಟು ಕೆಲವೊಂದು 10 to 15 ಡೇಸ್ ಕೊಟ್ಟರು. ಯಾಕೆಂದರೆ ಕೆಲವೊಂದು ಭಾಗದಲ್ಲಿ ಎಷ್ಟು 8-9 ಲಕ್ಷ ಏನು ಅಪ್ಲಿಕೇಶನ್ ಬಂದಿತ್ತು. ಅದರಲ್ಲಿ ಕೆಲವೊಂದು ಜನದ್ದು ಡಬಲ್ ಆಗಿತ್ತು, ಮತ್ತು ಕೆಲವೊಂದು ಜನದ್ದು ಪೇಮೆಂಟ್ ಆಗಿರಲಿಲ್ಲ. ಸೊ ಈ ಒಂದು ಎಲ್ಲ ಒಂದು ಕಾರಣಗಳಿಗೆ ಅದನ್ನು ಪೋಸ್ಟ್ಪೋನ್ ಮಾಡಿದ್ರು. ಮತ್ತು ಕೆಲವೊಬ್ಬರು ಯಾರು ಪೇಮೆಂಟ್ ಮಾಡಿಲ್ಲ ಅವರು ಪೇಮೆಂಟ್ ಮಾಡಿದ್ರು. ಹಾಗೆ ಹೆಚ್ಚಾಗಿ ಮತ್ತೆ ಒಂದು ಅರ್ಜಿಗಳು ಬಂದವು. ಅಪ್ರಾಕ್ಸಿಮೇಟ್ಲಿ ಒಂದು 9 to 10 ಲ್ಯಾಕ್ಸ್ ಇಷ್ಟೊಂದು ಅರ್ಜಿಗಳು ಬಂದವಂತ ಕೆಲವೊಂದು ಬಲ್ಲ ಮೂಲಗಳಿಂದ ನಮಗೆ ತಿಳಿದು ಬಂದಿದೆ. ಫ್ರೆಂಡ್ಸ್, ಇಲ್ಲಿ ನೋಡಿ, ನಿಮಗೆ ಕೆಲವೊಂದು ಜಿಲ್ಲಾವಾರು ನಿಮಗೆ ಎಷ್ಟು ಅರ್ಜಿಗಳು ಅಪ್ಲೈ ಮಾಡಿದ್ದಾರೆ ಸ್ಟೂಡೆಂಟ್ ಅಂತ ಇಲ್ಲಿ ತಿಳಿಸ್ಕೊಡ್ತೇನೆ ಡೀಟೇಲ್ ಆಗಿ ನೋಡಿ. ಮೊದಲನೇದು ಕಲಬುರಗಿ. ಓಕೆನಾ? ಮೊದಲನೇದು ಕಲಬುರಗಿಯಲ್ಲಿ 67 ಹುದ್ದೆಗಳಿವೆ. ಎಲ್ಲಕ್ಕಿಂತ ಹೈಯೆಸ್ಟ್ ಹುದ್ದೆ ಅಪ್ಲಿಕೇಶನ್ ಬಂದದ್ದು ಈ ಕಲಬುರಗಿ ಜಿಲ್ಲೆಯಲ್ಲಿ ಮಾತ್ರ, 46,350. ನೆಕ್ಸ್ಟ್ ಬೆಳಗಾವಿ ಸೆಕೆಂಡ್ ಬರುತ್ತೆ. ಬೆಳಗಾವಿಯಲ್ಲಿ 42,000 ಪ್ಲಸ್ ಇದೆ, 42,000 ಸಮಥಿಂಗ್ ಇದೆ. ಓಕೆ, ಇಲ್ಲಿ 64 ಹುದ್ದೆಗಳು. ಯಾಕೆಂದರೆ ಮ್ಯಾಕ್ಸಿಮಮ್ 60+ ಹುದ್ದೆಗಳು ಇರೋದು ಅಂದರೆ ಇಲ್ಲಿ ಒಂದು 3-4 ಜಿಲ್ಲೆಯಲ್ಲಿ, ಒಂದು ಕಲಬುರಗಿ ಇದೆ, ಒಂದು ಬೆಳಗಾವಿ ಇದೆ, ಮತ್ತು ಒಂದು ತುಮಕೂರು ಇದೆ, ಹಾಗೆ ಮಂಡ್ಯ, ಓಕೆ, ಹಾಗೂ ಮೈಸೂರು. ಹೀಗೆ ಒಂದು ಟೋಟಲ್ 5 ಜಿಲ್ಲೆಗಳು 60+ ವೇಕೆನ್ಸಿ ಇದ್ದಾವೆ. ಓಕೆ, ನೆಕ್ಸ್ಟ್ ಚಿತ್ರದುರ್ಗ ನೋಡಿ, 26,000 ಪ್ಲಸ್ ಇದ್ದಾವೆ. ಓಕೆ, ಇಲ್ಲೆಷ್ಟು ಪೋಸ್ಟು 32. ನೆಕ್ಸ್ಟ್ ಬಾಗಲಕೋಟ್ 23,000, ಇಲ್ಲಿ 22 ಹುದ್ದೆಗಳು. ನೆಕ್ಸ್ಟ್ ಬೆಂಗಳೂರು ಅರ್ಬನ್ ಅಂದರೆ ಬೆಂಗಳೂರು ನಗರ 29,850, 32 ಹುದ್ದೆಗಳು. ರೂರಲ್ಗೆ 34 ಹುದ್ದೆಗೆ 28,500. ನೆಕ್ಸ್ಟ್ ಉಡುಪಿ ಜಿಲ್ಲೆ 22 ಹುದ್ದೆಗೆ 24,350. ಕೋಲಾರ 32,000 ಮುಂದೆ ಚಿಲ್ಲರೆ. ಓಕೆ, 45 ಹುದ್ದೆಗಳಿಗೆ. ಚಿಕ್ಕಮಗಳೂರು 32,893, 23 ಹುದ್ದೆಗಳಿಗೆ. ನೆಕ್ಸ್ಟ್ ತುಮಕೂರು 34,825, 73. ಫ್ರೆಂಡ್ಸ್, ಇದೇ ಥರ ಇವೆಲ್ಲ ಒಂದು ಹುದ್ದೆಗಳನ್ನು ನೋಡಿ ಕಾಂಪಿಟೇಷನ್ ಹೆಂಗಿದೆ ಅಂದರೆ, ಎಲ್ಲಿ ಹುದ್ದೆಗಳು ಜಾಸ್ತಿ ಇದ್ದಾವೆ ಅಲ್ಲಿ ಅರ್ಜಿಗಳು ಹೆಚ್ಚಿಗೆ ಬಂದಿದ್ದಾವೆ, ಎಲ್ಲಿ ಹುದ್ದೆಗಳು ಕಡಿಮೆ ಇದ್ದಾವೆ ಅಲ್ಲಿ ಅರ್ಜಿಗಳು ಕಡಿಮೆ ಬಂದಿದ್ದಾವೆ. ನೋಡಿ, ನಾರ್ಮಲಾಗಿ ಒಂದು ಅಭ್ಯರ್ಥಿಯ ಇಂಟೆನ್ಷನ್ ಏನಿರುತ್ತಂದರೆ ಅರ್ಜಿಗಳು ಹೆಚ್ಚಿಗೆ ಎಲ್ಲಿದಾವೆ ಅಂದ್ರೆ ಅಲ್ಲೇ ಅಪ್ಲೈ ಮಾಡ್ತಾರೆ ಅವರು. ಸಿಂಪಲ್ಲಾಗಿ ಹೇಳಬೇಕಂದ್ರೆ, ಈ ಒಂದು ನನ್ನ ಅನಿಸಿಕೆಯ ಪ್ರಕಾರ ಈ ತುಮಕೂರು ಒಂದು ಹುದ್ದೆಗಳು 73 ಇದಾವೆ, ಬಟ್ ಒಂದು 34,000 ಪ್ಲಸ್ ಈ ಅರ್ಜಿಗಳನ್ನು ಇಲ್ಲಿ ಸಲ್ಲಿಕೆ ಮಾಡಿದ್ದಾರೆ. ಇದೊಂದು ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಯಾಕೆಂದರೆ ಇಲ್ಲಿ 67-64 ಹುದ್ದೆ ಇದ್ದು ಇವು 40,000-45,000 ಹುದ್ದೆಗಳನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಿ. ಓಕೆ, ಅದೇ ರೀತಿ ಮಂಡ್ಯನೂ ನೋಡ್ಬೋದು ನೀವು. ಮಂಡ್ಯ 31,000 ಇದೆ 60 ಹುದ್ದೆಗಳಿಗೆ. ಚಾಮರಾಜನಗರ 32,000 ಇದೆ. ಓಕೆ, ಹಾಗೆ
ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಕಲಬುರಗಿ ತಗೊಳ್ಳಿ ಅಥವಾ ಇದೇ ತಗೊಳ್ಳಿ, ಯಾವುದು ಮಂಡ್ಯ. ಎಷ್ಟಪ್ಪ ಮಂಡ್ಯ? 31,520 ಡಿವೈಡೆಡ್ ಬೈ 60 ಎಷ್ಟು ಬರುತ್ತೆ? ಒಂದು ಹುದ್ದೆಗೆ ಎಷ್ಟು ಮಂದಿ ಫೈಟ್ ಇಲ್ಲಿ? 6 1 6 5 6 5 30, 6 2 12, 6 5 30. ಓಕೆ, ಅಂದರೆ ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಪೋಸ್ಟಿಗೆ 525 ಮೆಂಬರ್ಸ್ ಅಂದರೆ ಅಭ್ಯರ್ಥಿಗಳು ಫೈಟ್ ಮಾಡ್ತಾಯಿದ್ದಾರೆ. 525 ನೋಡಿರಿ, ಒಂದು ಸೀಟಿನ ಸಂಬಂಧ 525. ಆದರೆ ಫ್ರೆಂಡ್ಸ್, ಒಂದು ನೆನಪಿರಲಿ, ಇದರಲ್ಲಿ ಎಲ್ಲ ಅಪ್ಲೈ ಮಾಡಿದವರೆಲ್ಲ ಅಭ್ಯಾಸ ಮಾಡ್ತಾರಂತ ಹೇಳಕ್ಕೆ ಬರಲ್ಲ. ಎಲ್ಲರೂ ಏನೋ ಎಕ್ಸಾಮನ್ನು ಅಟೆಂಡ್ ಮಾಡ್ಬೋದು ಅಥವಾ ಮಾಡದೇ ಇರ್ಬೋದು. ಇದರ ಒಂದು ಶೈಕ್ಷಣಿಕ ವಿದ್ಯಾರ್ಥಿ ಏನು 12th ಇದೆ. ಓಕೆ, 12th ಅಂದಮೇಲೆ ಈ ವಿಲೇಜ್ ಅಕೌಂಟೆಂಟ್ಗೆ ಇದೇ ಮೊಟ್ಟ ಮೊದಲು ಒಂದು ಎಕ್ಸಾಮ್ ಇದೆ. ಓಕೆ, ಎಕ್ಸಾಮ್ ಸಿಲೆಬಸ್ ಅಂದ್ರೆ ಕೊಟ್ಟಿದ್ದಾರೆ. ಬಟ್ ಎಕ್ಸಾಮ್ ಯಾವ ರೀತಿ, ಅದರ ಒಂದು ಡಿಫಿಕಲ್ಟಿ ಲೆವೆಲ್ ಯಾವ ರೀತಿ ಬರುತ್ತೆ ಅಂತ ನಮಗೆ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಒಂದು 12th ಲೆವೆಲ್ ಬರ್ಬೋದು, ಬಟ್ ಇದು ಫಸ್ಟ್ ಟೈಮ್. ಓಕೆ, ಸೊ ಅದಕ್ಕೆ ಮ್ಯಾಕ್ಸಿಮಮ್ ಏನು ಮಾಡಿದ್ದಾರೆ, 12th ಅಂದರೂ ಎಲ್ಲರೂ ಪಾಸ್ ಆಗಿರ್ತಾರೆ. ಸೊ ಎಲ್ಲರೂ ಅರ್ಜಿಯನ್ನು ಹಾಕಿಬಿಟ್ಟಿರ್ತಾರೆ. ಐ ಥಿಂಕ್ ಸೊ ಮ್ಯಾಕ್ಸಿಮಮ್ 100%ಅಲ್ಲಿ 50% ಅದರಲ್ಲಿ ಕೆಲವೊಂದು ಜನ ಎಕ್ಸಾಮ್ಗೆ ಬರಲ್ಲ, ಕೆಲವೊಂದು ಜನ ಏನಪ್ಪ ಸ್ಟಡಿನೇ ಮಾಡೋಲ್ಲ, ಸುಮ್ಮನೆ ಅಟೆಂಡ್ ಮಾಡಿಬಿಡೋದು, ಸುಮ್ಮನೆ ಒಂದು ಗೋಳಿ ಹಾಕಿ ಬರೋದು. ಕರೆಕ್ಟ್ ಆಗ್ತದ ಲಕ್ ಮೇಲೆ, ಅದರ ಮೇಲೆ ಏನಪ್ಪ ಈ ಒಂದು ಸೆಲೆಕ್ಷನ ಡಿಪೆಂಡ್ ಆಗಿರಲ್ಲ. ಸ್ಟಡಿ ಯಾರು ಮಾಡಿರ್ತಾರೆ ಚೆನ್ನಾಗಿ, ಅವರು ಈ ಒಂದು ಹುದ್ದೆಯನ್ನು ಪಡೆಯಬಹುದು. ಇಷ್ಟೇ ವಿಚಾರ ಮಾಡಿ ನೀವು. ನಿಮಗೆ ಒಂದು ಹುದ್ದೆ ಬೇಕಾಗಿದೆ, ಈಗ ಜಿಲ್ಲಾವಾರು ನೇಮಕಾತಿ ನಡೀತಾ ಇದೆ. ಈಗ ಫಾರ್ ಎಕ್ಸಾಂಪಲ್ಲು ಕಲಬುರಗಿ ನೋಡಿ. ಓಕೆ, ಇಲ್ಲಿ ಕಲಬುರಗಿಗೆ ಬಂದರೆ ನೀವು 46,350 ಡಿವೈಡೆಡ್ ಬೈ 67. ಓಕೆ, 67 ಅಂದರೆ ನಾರ್ಮಲಾಗಿ ಇಲ್ಲಿ ಕೂಡ ಎಷ್ಟಪ್ಪ, ಒಂದು ಇದು ಇಲ್ಲಿ ನೋಡಿ 67 7 times 0. ಆಲ್ಮೋಸ್ಟ್ ಆಲ್ ಇಲ್ಲಿ ಕಲಬುರಗಿಯಲ್ಲಿ ನೋಡಿ, ಕಲಬುರಗಿಯಲ್ಲಿ ಮತ್ತು ಇಲ್ಲೆಷ್ಟು ಮಂಡ್ಯದಲ್ಲಿ 525 ಸಮಥಿಂಗ್, ಅಂದರೆ ಮೋರ್ ದೆನ್ 500 ಇಷ್ಟು ಅಭ್ಯರ್ಥಿಗಳೊಂದು ಫೈಟ್ ಇತ್ತು. ಇಲ್ಲಿ ಕಲಬುರಗಿಯಲ್ಲಿ 700+ ಅಭ್ಯರ್ಥಿಗಳು ಒಂದು ಹುದ್ದೆಗೆ ಫೈಟು. ಇಲ್ಲಿ ಬೆಳಗಾವಿಯಲ್ಲಿ ಕೂಡ ಆಲ್ಮೋಸ್ಟ್ ಆಲು 650 to 700 ಫೈಟು. ಓಕೆ, ಈಗ ಇಲ್ಲಿ ಕಡಿಮೆ ಅಂದರೆ ಯಾವುದು ನೋಡಿ, ಕಡಿಮೆ ಯಾವುದಿದೆಯಪ್ಪ? ಕಡಿಮೆ ಓಕೆ, ಇಲ್ಲಿ ಉಡುಪಿ ಇದೆ ಅಂತ ತಿಳ್ಕೊಳ್ಳಿ. 24,350 ಇದೆ. 22 ಇದೆ. 22 ಅನ್ನ 22 1 2 1. ಓಕೆ, 1 ಆಯಿತಾ? 1 ಅಂದರೆ ನೆಕ್ಸ್ಟ್ ಮತ್ತೆ 1 2 1 1 0 ಎಸ್. ಇಲ್ಲಿ ನೋಡಿ, ಹುದ್ದೆಗಳು ಕಡಿಮೆ ಇದ್ದಾವೆ, ಆದರೆ ಪೋಸ್ಟ್ಗಳು ನೋಡಲಿಕ್ಕೆ ಕಡಿಮೆ ಅನ್ನಿಸ್ತಾವೆ. ಬಟ್ ಇಲ್ಲಿ ಫೈಟ್ ಎಷ್ಟೈತಿ ಅಂದರೆ ಒಂದು ಹುದ್ದೆಗೆ 1,000 ಅಭ್ಯರ್ಥಿಗಳ ಒಂದು ಫೈಟ್ ಇದೆ ಇಲ್ಲಿ. ಓಕೆ, ಸೊ ಈ ಥರ ಒಂದು ನಾವು ಈ ಕಾಂಪಿಟೇಷನನ್ನು ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ, ನಿಮಗೆ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಓಕೆ, ಇಲ್ಲಿ ನೋಡಿ, ಈ ಪೇಪರ್ 1 ಪೇಪರ್ 2, ಈ ಪೇಪರ್ 1 GK, ಪೇಪರ್ 2 ಏನಪ್ಪ ಸಾಮಾನ್ಯ ಕನ್ನಡ, ನೆಕ್ಸ್ಟ್ ಕಂಪ್ಯೂಟರ್ ಅವೇರ್ನೆಸ್, ನೆಕ್ಸ್ಟ್ ಇಂಗ್ಲೀಷ್. ಈ ಒಂದು ಎಕ್ಸಾಮ್, ಈ ಒಂದು ಪೇಪರ್ ಯಾರು ಸ್ಟ್ರಾಂಗಾಗಿ ಏನಪ್ಪ ಕಾಂಪೀಟ್ ಮಾಡ್ತಾರೆ ಅಥವಾ ಇದನ್ನು ಯಾರು ಚೆನ್ನಾಗಿ ಪ್ರಿಪೇರ್ ಮಾಡ್ತಾರೆ, ಆ ಒಂದು ಅಭ್ಯರ್ಥಿಗಳು
ಇಲ್ಲಿ ಒಂದು ಚೆನ್ನಾಗಿ ಮಾರ್ಕ್ಸನ್ನು ತೆಗಿಬೋದು. ಯಾಕೆಂದರೆ ಮೇನ್ ಪೇಪರ್ ಒಂದು ಕಾಂಪಿಟೇಷನ್ ಡಿಪೆಂಡ್ ಆಗೋದು ಪೇಪರ್ 2 ಮೇಲೇ. ಯಾಕೆಂದರೆ ಪೇಪರ್ 1 ಮೇಲೆ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ 60, 70, 75 ಒಂದು ಅಪ್ ಟು 70 to 75 ಒಂದು ಕಾಂಪಿಟೇಷನ್ ಅಂದರೆ 70 to 75 ತೊಗೋಬೋದು. ಆದರೆ ಪೇಪರ್ 2 ಅಲ್ಲಿ ಈ ಕಂಪ್ಯೂಟರ್ ಅವೇರ್ನೆಸ್ಸು, ಇಂಗ್ಲೀಷು, ಸಾಮಾನ್ಯ ಕನ್ನಡ ಅಂತೂ ಸ್ವಲ್ಪ ಈಜಿ ಆಗುತ್ತೆ. ಬಟ್ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಅವೇರ್ನೆಸ್ಸು ಇದ್ರ ಮೇಲೆ ಭಾಳ ತುಂಬ ಡಿಪೆಂಡ್ ಆಗಿರ್ತದೆ. ಈ ಒಂದು ಎಕ್ಸಾಮಲ್ಲಿ ನೀವು ಮೋರ್ ದ್ಯಾನ್ ಒಂದು 75 ತೊಗೊಂಡ್ರಿ, ಇದರಲ್ಲಿ ಒಂದು ಮೋರ್ ದ್ಯಾನ್ 75 ತೊಗೊಂಡ್ರಿ ಅಂದರೆ ಅವಾಗ ನಿಮಗೇನಾಗುತ್ತೆ, ಒಂದು ಆಲ್ಮೋಸ್ಟ್ ಆಲ್ ಪ್ರತಿಯೊಂದು ಎಕ್ಸಾಮಲ್ಲಿ ಪ್ರತಿಯೊಂದು ಪತ್ರಿಕೆಯಲ್ಲಿ 75+ ಇದರಲ್ಲಿ 75+ ಅಂದರೆ ಆಲ್ಮೋಸ್ಟ್ ಆಲ್ 150+ ಒಂದು ಕ್ವಶನ್ಗಳನ್ನು ಕರೆಕ್ಟಾಗಿ ಬರೆದ್ರಿ ಅಂದ್ರೆ ನೀವು ಒಂದು ಸ್ವಲ್ಪ ಶೇಪೆಸ್ಟ್ ಜೋನ್ ಅಂತ ಅನ್ಬೋದು. ಓಕೆ, ಬಟ್ ಐ ಆಮ್ ನಾಟ್ ಶ್ಯೂರ್ ಈ 150ನೇ ಕರೆಕ್ಟ್ ಅಂತ ಏನು ಹೇಳಕ್ಕೆ ಬರೋಲ್ಲ. ಪೇಪರ್ ತುಂಬ ಈಜಿ ಇತ್ತಪ್ಪ ಅಂತಂದ್ರೆ 80+ ಹೋಗ್ಬೋದು. ಓಕೆ, 80+ ಹೋಗ್ಬೋದು. 80+ ಅಂದರೆ ಪ್ರತಿ ಪೇಪರ್ದು 80+ ಅಂದ್ರೆ ನೋಡಿ ಏನು ಹೇಳೋಕ್ಕಾಗಲ್ಲ. ಯಾಕೆಂದರೆ 12th ಮೇಲಿದೆ. ತುಂಬ ಈಜಿ ಕೇಳೋದಂದ್ರೆ 80ನೂ ಹೋಗ್ಬೋದು, 85+ನೂ ಹೋಗ್ಬೋದು. 85+ ಅಂದರೆ ಟೋಟಲ್ 170 ಅರೌಂಡ್. ಓಕೆ, ಇಲ್ಲಿ ನೋಡಿ ಟೋಟಲ್ ಎಷ್ಟು ಮಾರ್ಕ್ಸಿಂದಿದೆ ಪೇಪರು. ಇಲ್ಲಿ ಪತ್ರಿಕೆನ ನೋಡ್ಬೋದು ನೀವು. ಪತ್ರಿಕೆ 1 100, ಪತ್ರಿಕೆ 2 100, ಟೋಟಲ್ 200 ಮಾರ್ಕಿಂದಿದೆ. ಓಕೆ, ಈ 200 ಮಾರ್ಕಲ್ಲಿ ಏನು ಇದು ಅರ್ಹತೆಗಾಗಿ 35% ಇದೆ ಬಿಡಿ. ಆದರೆ ಮೇನ್ ಇಲ್ಲಿ ಇಂಟೆನ್ಷನ್ ಏನು, ನೆಗೆಟಿವ್ ವ್ಯಾಲ್ಯೂಯೇಷನ್ ಇದೆ. ನೆಗೆಟಿವ್ ಮಾರ್ಕ್ ಇದೆ. ಈಗ ನಾರ್ಮಲಾಗಿ ನೀವು FD SD ಅಂತ ಬರೆದಿರ್ತೀರಿ, ಅದರಲ್ಲಿ ಏನು ಎಲ್ಲ ಒಂದು ಅಟೆಂಪ್ಟ್ ಮಾಡಿದ್ರು ನಿಮಗೆ ನೆಗೆಟಿವ್ ಏನು ಇಫೆಕ್ಟ್ ಆಗೋಲ್ಲ. ಅಲ್ಲಿ ಏನು ಕಟ್ ಆಫ್ ಮಾರ್ಕು ಹೆಚ್ಚಿಗೆ ನಿಲ್ಲುತ್ತೆ. ಯಾಕೆಂದರೆ ಒಂದು ಲಾಸ್ಟ್ ಟೈಮ್ SD ನೋಡಿದ್ರೆ ಎಲ್ಲ ಮ್ಯಾಕ್ಸಿಮಮ್ 160+ ತೆಗೆದಿದ್ದಾರೆ. ಓಕೆ, ಸೊ ಇಲ್ಲಿ ನೆಗೆಟಿವ್ ಇರೋದ್ರಿಂದ ನನಗೇನು ಅನಿಸುತ್ತೆ, ಒಂದು ಕಾಂಪಿಟೇಷನ್ ಅಂತೂ ತುಂಬ ಇದೆ. ನೀವು ಬೆಟರ್ ಏನು ಬೇಡ 75+, 70+, ಟೋಟಲ್ 150+ ತೆಗೆದ್ರಿ ಅಂದ್ರೆ ನಿಮ್ಮದು ಸೇಫೆಸ್ಟ್ ಅಂತ ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನೆಗೆಟಿವ್ ಮಾರ್ಕಿಂಗ್ ಇದೆ. ಯಾಕೆಂದರೆ ನೆಗೆಟಿವ್ ಮಾರ್ಕಿಂಗಲ್ಲಿ 150+ ಮಾಡೋದು ಅಂದರೆ ಒಂದು ಸಾಧಾರಣದ ಕೆಲಸ ಅಲ್ಲ. ಓಕೆ, ಸೊ ಯಾಕೆಂದರೆ ಎಲ್ಲ ಒಂದು ಕರೆಕ್ಟ್ ಇದ್ರೇ ಕರೆಕ್ಟ್ ಮಾಡಲಿಕ್ಕೆ ಅಲ್ಲಿ ನಿಮಗೆ ಒಂದು ಏನಪ್ಪ ಡೇರಿಂಗ್ ಬರುತ್ತೆ. ಸುಮ್ಮನೆ ಒಂದು ಟಿಕ್ ಮಾಡಿದ್ರೆ ಅದು ನೆಗೆಟಿವ್ ಇವ್ಯಾಲ್ಯೂಯೇಷನ್ ಒಳಗೆ ಹೋಗುತ್ತೆ ಫ್ರೆಂಡ್ಸ್. ಸೊ ಅದಕ್ಕೆ ನೀವು ಬೆಟರ್ ಏನು ಈ ಒಂದು ಅರ್ಜಿಗಳ ಸಂಖ್ಯೆಗಳ ಕಡೆ ಲಕ್ಷ್ಯ ಕೊಡಬೇಡಿ. ಇವು ಜಸ್ಟ್ ಡಿಜಿಟ್ ಅಂತ ತಿಳ್ಕೊಳ್ಳಿ. ಓಕೆ, ಇಷ್ಟೆಲ್ಲ ನಿಮ್ಮ ಜೊತೆ ಕಾಂಪೀಟ್ ಮಾಡ್ತಾರಂತ ತಿಳ್ಕೊಬೇಡಿ. ಮತ್ತು ಇನ್ನೂ ಕೆಲವೊಂದು ಜಿಲ್ಲೆಗಳಿದ್ದಾವೆ, ಅಲ್ಲಿ ಕೂಡ ಈಗ ಒಂದು 10 ಹುದ್ದೆಗಳದಾವಂದ್ರೆ ಅಲ್ಲಿ ಒಂದು 15,000 to 20,000 ಹುದ್ದೆಗಳು 20,000 ಎಷ್ಟು ಅಭ್ಯರ್ಥಿಗಳು ಅಪ್ಲೈ ಮಾಡಿರ್ತಾರೆ. ಸೊ ಅದಕ್ಕೆ ನಾನೇನು ಹೇಳ್ತೀನಿ, ಇದನ್ನು ಜಸ್ಟ್ ಒಂದು ಡಿಜಿಟ್ ಅಂತ ತಿಳ್ಕೊಳ್ಳಿ. ಓಕೆ, ಸೊ ಜಸ್ಟ್ ನಿಮ್ಮದು ಸಿಲೆಬಸ್ ಏನಿದೆ ಮತ್ತು ಒಂದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ರಿವೈಸ್ ಮಾಡಿ. ಅದು ಏನಪ್ಪ ವಿಲೇಜ್ ಅಕೌಂಟೆಂಟ್ ಅಂತೂ ಎಕ್ಸಾಮ್ ಆಗಿಲ್ಲ ಇಲ್ಲಿ ಮಟ್ಟ. ಬಟ್ ಯಾವ ಮಾಡೋದು ಅಂದರೆ KPSCದು ಎಲ್ಲ ಯಾವುದೋ ಎಕ್ಸಾಮು, KE ಇಂದ ಯಾವ್ಯಾವ ಕಂಡಕ್ಟ್ ಆಗಿದ್ದಾವೆ ಯಾವೆಲ್ಲ ಎಕ್ಸಾಮು. ಓಕೆ, ಒಟ್ಟು GK, ಕಂಪ್ಯೂಟರ್ ಅವೇರ್ನೆಸ್, ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲೀಷು, ಈ ಒಂದು ಎಲ್ಲ ಕ್ವಶನ್ಗಳನ್ನು ಮತ್ತು ಕ್ವಶನ್ ಪೇಪರ್ಗಳನ್ನು ನೀವು ಸಾಲ್ವ್ ಮಾಡಿ. ಮತ್ತು ನಾನು ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ, ಆಲ್ ಓಲ್ಡ್ ಕ್ವಶನ್ ಪೇಪರ್. ಇನ್ನೂ ಯಾರು ಪ್ರಿಪೇರ್ ಮಾಡಿಲ್ಲ, ಇನ್ನೂ ಯಾರು ಸ್ಟಾರ್ಟ್ ಮಾಡಿಲ್ಲ, ಆ ಒಂದು ಕ್ವಶನ್ ಪೇಪರ್ ಥ್ರೂ ನೀವು ಸ್ಟಾರ್ಟ್ ಮಾಡ್ಬೋದು ಬೆಟರ್. ಮತ್ತು ಯಾರು ಪ್ರಿಪೇರ್ ಮಾಡಿದ್ರಿ ಅವರು ಕೂಡ ಈ ಒಂದು ಕ್ವಶನ್ಗಳನ್ನು ರಿವೈಸ್ ಮಾಡ್ಬೋದು. ಸೊ ಬೆಟರ್ ಕ್ವಶನ್ ಪೇಪರ್ಸ್ ಆರ್ ದ ಕೀ ಸಕ್ಸಸ್ ಆಫ್ ದಿ ಯುವರ್ ಡೆಸ್ಟಿನೇಷನ್ ಆರ್ ಟಾರ್ಗೆಟ್. ಓಕೆ, ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ಕ್ಲಾಸನ್ನು ಇಲ್ಲೇ ಕಂಪ್ಲೀಟ್ ಮಾಡೋಣ. ಧನ್ಯವಾದಗಳು.